ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವರ್ಷದಿಂದ ನಮ್ಮ ಶಿಕ್ಷಣ ಇಲಾಖೆಯವರು 9ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಬೋರ್ಡ್ ಕಡೆಯಿಂದ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ನಂತರ ಬೋರ್ಡ್ ಕಡೆಯಿಂದ ಎಕ್ಸಾಮ್ ಅನ್ನು ನಡೆಸ್ತಾರೆ. ಅದರ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ವಿದ್ಯಾರ್ಥಿಗಳು ಆನ್ಸರ್ ಪೇಪರ್ ಅಲ್ಲಿ ಕೆಲವು ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು, ಅದನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು, ನಂತರ ಎಕ್ಸಾಮ್ಗೆ ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿದ್ರೆ ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು. ಈ ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದಾವೆ. ವಿಡಿಯೋ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಮರಿದೆ ಲೈಕ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲಿ ಹಲವಾರು ಇಂಪಾರ್ಟೆಂಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ, ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಥ್ಯಾಂಕ್ ಯು ಸೋ ಮಚ್. ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ನೀವೀಗ ಸ್ಕ್ರೀನ್ ಮೇಲೆ ಈ ಮಾಡೆಲ್ ಪೇಪರ್ ಏನಿದೆ ಅದು ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇದ್ದೀರಾ. ನೀವೀಗ ನೋಡ್ತಾ ಇರೋದು ಮ್ಯಾಥಮೆಟಿಕ್ಸ್ ಅಂದ್ರೆ ಗಣಿತ ವಿಷಯದ ಮಾಡೆಲ್ ಪೇಪರ್. ನೀವೀಗ ಬೇರೆ ವಿಷಯದ ಮಾಡೆಲ್ ಪೇಪರ್ ಅನ್ನ ತೆಗೆದುಕೊಂಡ್ರೆ ಅಲ್ಲಿ ಬೇರೆ ಸಬ್ಜೆಕ್ಟ್ನ ಹೆಸರು ಇರುತ್ತೆ. ಇಲ್ಲಿ ಈಗ ಮ್ಯಾಥಮೆಟಿಕ್ಸ್ ಅಂತ ನೋಡ್ತಾ ಇದ್ದೀರಾ, ಸೈನ್ಸ್ ಆಗಿದ್ರೆ ಸೈನ್ಸ್ ಅಂತ ಇರುತ್ತೆ, ಅದೇ ರೀತಿ ಇಂಗ್ಲಿಷ್ ಆಗಿದ್ರೆ ಇಂಗ್ಲಿಷ್ ಅಂತ ಇರುತ್ತೆ. ಸರಿನಾ? ಈ ರೀತಿ ಸಬ್ಜೆಕ್ಟ್ ಹೆಸರು ಇರುತ್ತೆ. ನಂತರ ಕ್ಲಾಸ್ ಇಲ್ಲಿ 9 ಅಂತ ಬರ್ತಿದ್ದಾರೆ, 9 ಅಂತ ಬರ್ತಿದ್ದಾರೆ. ನಂತರ ಎಷ್ಟು ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ 80 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ಯಾವುದು? ಮ್ಯಾಥಮೆಟಿಕ್ಸ್. ಈಗ ಮ್ಯಾಥಮೆಟಿಕ್ಸ್ ಆಗಿರಲಿ, ನಂತರ ಸೈನ್ಸ್ ಆಗಿರಲಿ, ಸೋಷಿಯಲ್ ಸೈನ್ಸ್ ಆಗಿರಲಿ, ಹಾಗೆ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್, ಈ ಎಲ್ಲ ವಿಷಯಗಳ ಎಕ್ಸಾಮ್ ಏನಿದೆ ಅದು 80 ಮಾರ್ಕ್ಸ್ 80 ಅಂಕಗಳಿಗೆ ನಡೆಯುತ್ತೆ. ನಂತರ ಎಕ್ಸಾಮ್ ಬರೆಯೋಕೆ ಟೈಮಿಂಗ್ 3 ತಾಸು ಅಂದ್ರೆ 3 hours ಇರುತ್ತೆ. ಈಗ ಫಸ್ಟ್ ಲ್ಯಾಂಗ್ವೇಜ್ ಏನಿದೆ, ಫಸ್ಟ್ ಲ್ಯಾಂಗ್ವೇಜ್ ಆಗಿದ್ರೆ ಇಲ್ಲಿ ಸಬ್ಜೆಕ್ಟ್ ಇದ್ದಲ್ಲಿ ಕನ್ನಡ ಅಂತ ಇರ್ತಿತ್ತು, ಅಥವಾ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿದ್ರೆ ಇಂಗ್ಲಿಷ್ ಅಂತ ಇರ್ತಿತ್ತು. ಈಗ ಫಸ್ಟ್ ಲ್ಯಾಂಗ್ವೇಜ್ ಏನಿದೆ ಅದರ ಎಕ್ಸಾಮ್ 100 ಮಾರ್ಕ್ಸ್ಗೆ ಆಗುತ್ತೆ. 80 ಅಲ್ಲ, 100 ಅಂದ್ರೆ 100 ಅಂಕಗಳ ಎಕ್ಸಾಮ್ ಆಗುತ್ತೆ ಫಸ್ಟ್ ಲ್ಯಾಂಗ್ವೇಜ್. ಅದ್ರ ನಂತರ ಅಲ್ಲಿ ಕೆಳಗಡೆ ಇನ್ಫಾರ್ಮೇಶನ್ ಟು ಬಿ ಫಿಲ್ಡ್ ಬೈ ಸ್ಟೂಡೆಂಟ್ ಅಂತ ಇದೆ. ಅಂದ್ರೆ ವಿದ್ಯಾರ್ಥಿಗಳು ಆ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು ಅಂತ, ಅಂದ್ರೆ ವಿದ್ಯಾರ್ಥಿಗಳು ಆ ಒಂದು ಕಾಲಮ್ ಅನ್ನ ತುಂಬಬೇಕು ಅಂತ. ಅಲ್ಲಿ ನೇಮ್ ಆಫ್ ದ ಸ್ಟೂಡೆಂಟ್ ಅಂತ ಇದೆ, ಅಂದ್ರೆ ವಿದ್ಯಾರ್ಥಿಯ ಹೆಸರು ಅಂತ. ಅಲ್ಲಿ ನೀವು ನಿಮ್ಮ ಹೆಸರನ್ನ ಬರಿಬೇಕು. ಈಗ ನನ್ನ ಹೆಸರು ಮನೋಜ್ ನಾಯ್ಕ್, ನಾನು ಬರೆಯೋದಿದ್ರೆ ಮನೋಜ್ ನಾಯ್ಕ್ ಅಂತ ಬರೀತಿದೆ. ಸರಿನಾ? ಅದ್ರ ನಂತರ ಅದ್ರ ಕೆಳಗಡೆ ಸ್ಟೂಡೆಂಟ್ಸ್ ಸ್ಯಾಟ್ಸ್ ನಂಬರ್ ಅಂತ ಇದೆ. ಈಗ ಸ್ಯಾಟ್ಸ್ ನಂಬರ್ ಏನಿದೆ ಅದನ್ನ ನಿಮ್ಮ ಸ್ಕೂಲಲ್ಲಿ ಕೊಡ್ತಾರೆ. ಎಕ್ಸಾಮ್ ಆಗೋದಕ್ಕಿಂತ ಮೊದಲು ಈ ಸ್ಯಾಟ್ಸ್ ನಂಬರ್ನ ಕೊಡ್ತಾರೆ. ಆ ಸ್ಯಾಟ್ಸ್ ನಂಬರ್ ಏನಿರುತ್ತೆ ಅದು ಅಲ್ಲಿ ಕೊಟ್ಟಿರುವಂತಹ ಬ್ಲಾಕ್ ಏನಿದೆ ಅದರಲ್ಲಿ ಬರಿಬೇಕು. ಅದಷ್ಟು ಆದ್ಮೇಲೆ ಅದರ ಪಕ್ಕದಲ್ಲಿ ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್ ಅಂತ ಇದೆ, ಅಂದ್ರೆ ವಿದ್ಯಾರ್ಥಿಯ ಸಹಿ ಅಂತ. ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಿಗ್ನೇಚರ್ನ ಮಾಡಬೇಕು. ಅದ್ರ ಕೆಳಗಡೆ ಏನಿದೆ ಇನ್ಫಾರ್ಮೇಶನ್ ಟು ಬಿ ಫಿಲ್ಡ್ ಬೈ ರೂಮ್ ಇನ್ವಿಜಿಲೇಟರ್ ಅಂತ ಇದೆ. ಅಲ್ಲಿ ವಿದ್ಯಾರ್ಥಿಗಳು ಏನೂ ಬರಿಬಾರ್ದು, ಅಲ್ಲಿ ಏನು ಬರಿಬೇಡಿ. ಓಕೆನಾ? ಅದು ನಿಮ್ಮ ಎಕ್ಸಾಮ್ ನಡಿಬೇಕಾದ್ರೆ ಅಲ್ಲಿರುವಂತಹ ಇನ್ವಿಜಿಲೇಟರ್ ಏನಿರ್ತಾರೆ, ಅಧಿಕಾರಿಗಳು ಏನಿರ್ತಾರೆ, ಅವರು ತುಂಬುವಂಥದ್ದು. ನೀವು ಅಲ್ಲಿ ಯಾವುದೇ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬಾರ್ದು. ಈಗ ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಸ್ಯಾಟ್ಸ್ ನಂಬರ್, ಹಾಗೆ ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್, ಅದು 3 ಡೀಟೇಲ್ಸ್ ಅನ್ನ ನೀವು ಎಂಟರ್ ಮಾಡೋದು. ಈ ಫಸ್ಟ್ ಪೇಜ್ ಏನಿದೆ ಅಲ್ಲಿ ಬೇರೆ ಯಾವ ಡೀಟೇಲ್ಸ್ ಅನ್ನು ಕೂಡ ನೀವು ಎಂಟರ್ ಮಾಡಬಾರ್ದು. ಅಲ್ಲಿ ಯಾವ ಮಾರ್ಕ್ ಕೂಡ ಮಾಡಬೇಡಿ. ಪೆನ್ ಅಥವಾ ಪೆನ್ಸಿಲ್ನಿಂದ ಯಾವುದೇ ರೀತಿಯ ಮಾರ್ಕ್ ಅನ್ನ ಮಾಡಬೇಡಿ. ಅದರ ನಂತರ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಇದೆ. ಹೌದಾ? ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳಿದ್ರೆ ಬಹು ಆಯ್ಕೆ ಪ್ರಶ್ನೆಗಳು. ಅಲ್ಲಿ ಕ್ವಶನ್ ಕೊಟ್ಟಿರ್ತಾರೆ, ನಂತರ 4 ಆಪ್ಷನ್ ಇದೆ. ಆ 4 ಆಪ್ಷನ್ಗಳಲ್ಲಿ ಸರಿಯಾದದ್ದು ಯಾವುದು ಅಂತ ನೀವು ಕಂಡು ಹಿಡಿದು ಅದರ ಉತ್ತರವನ್ನ ಅಲ್ಲಿ ಕೆಳಗಡೆ ಆನ್ಸರ್ ಅಂತ ಬರೆದು ಚೌಕ ಕೊಟ್ಟಿದ್ದಾರೆ ಅಲ್ವಾ, ಅಲ್ಲಿ ಎನ ಅಥವಾ ಬಿನ, ಸಿನ ಅಥವಾ ಡಿನ ಅದನ್ನ ಸೆಲೆಕ್ಟ್ ಮಾಡಿ ಬರೀಬೇಕಾಗತ್ತೆ. ಅದ ನಂತರ ಆ ಎಕ್ಕೆ ಆನ್ಸರ್ ಏನಿದೆ ಅಥವಾ ಬಿ ಗೆ ಆನ್ಸರ್ ಏನಿದೆ ಅದನ್ನ ಅಲ್ಲಿ ಮುಂದೆ ಕೊಟ್ಟಿರೋ ಡ್ಯಾಶ್ ಅಂತ ಕೊಡ್ತಾರಲ್ವಾ, ಅಲ್ಲಿ ಬರಿಬೇಕಾಗತ್ತೆ. ಈಗ ಫಸ್ಟ್ ಕ್ವಶನ್ ಏನಿದೆ ಅದರ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಿ ಬರೆಯೋದಾದ್ರೆ ಇಲ್ಲಿ 4:3/2 ಅದರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. 4:3/2 ಮೀನಿಂಗ್ ಏನು ಅಂತ ಹೇಳಿದ್ರೆ, ಈಗ 4 ಕ್ಯೂಬ್ ಇದೆ, 4 ಕ್ಯೂಬ್ ಇದೆ ಏನಿದೆ ಅದರ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ 4:3/2 ದ ವ್ಯಾಲ್ಯೂ ಸಿಗುತ್ತೆ. ಈಗ 4 ಕ್ಯೂಬ್ ಅಂದ್ರೆ ಎಷ್ಟು ಅಂದ್ರೆ 4ಅನ್ನ 3 ಬಾರಿ ಗುಣಿಸಿದ್ರೆ ಎಷ್ಟು ಬರುತ್ತೆ? 4 × 4 × 4 ಎಷ್ಟು ಬರುತ್ತೆ? 64 ಬರುತ್ತೆ. 64ರ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ 8 ಆಗುತ್ತೆ. ಹಾಗಿದ್ರೆ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ 8 ಇದೆಯಾ? ಇದೆ. ಹಾಗಿದ್ರೆ 8 ಎಷ್ಟನೇ ಆಪ್ಷನ್? ಎ, ಫಸ್ಟ್ ಆಪ್ಷನ್. ಆ ಎ ಅನ್ನೋದೇನಿದೆ ಅದರಲ್ಲಿ ಆ ಚೌಕ ಏನು ಕೊಟ್ಟಿದ್ದಾರೆ ಅದ್ರ ಒಳಗಡೆ ಬರಿಬೇಕು. ಆ ಬಾಕ್ಸ್ ಒಳಗಡೆ ಎ ಅಂತ ಬರಿಬೇಕು. ಅದ್ರ ಹೊರಗಡೆ ಸ್ಪೇಸ್ ಕೊಟ್ಟಿದ್ದಾರೆ, ಅಂದ್ರೆ ಲೈನ್ ಹೇಳಿದಾರಲ್ವಾ, ಅಲ್ಲಿ 8 ಅಂತ ಬರಿಬೇಕು. ಕ್ಲಿಯರ್ ಆಯ್ತಾ? ಏನ ಆ ಚೌಕದಲ್ಲಿ ಬರೆದು ಹೊರಗಡೆ 8 ಅಂತ ಬರಿಬೇಕು. ಈ ರೀತಿ ಆನ್ಸರ್ನ ಬರಿಬೇಕು. ಯಾವುದಕ್ಕೆ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ.
ಇದೇ ರೀತಿ ಈ ಕ್ವಶನ್ ಪೇಪರ್ ಏನಿರುತ್ತೆ ಆ ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಕೂಡ ಆಗಿರುತ್ತೆ. ಅಂದ್ರೆ ಕ್ವಶನ್ ಪೇಪರ್ ಮತ್ತು ಆನ್ಸರ್ ಪೇಪರ್ ಎರಡು ಬೇರೆ ಬೇರೆ ಆಗಿರಲ್ಲ. ಕ್ವಶನ್ ಪೇಪರ್ ಹಾಗೆ ಆನ್ಸರ್ ಪೇಪರ್ ಎರಡೂ ಒಂದೇ ಆಗಿರುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಕ್ವಶನ್ ಏನಿರುತ್ತೆ ಅದ್ರ ಕೆಳಗಡೆ ಆನ್ಸರ್ ಬರೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಈಗ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಈ ಎಲ್ಲ ಕ್ವಶನ್ಗಳಿಗೆ ಕ್ವಶನ್ ಕೆಳಗಡೆ ಆನ್ಸರ್ ಬರೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಆ ಸ್ಪೇಸ್ ಏನು ಕೊಟ್ಟಿದ್ದಾರೆ ಅಲ್ಲೇ ವಿದ್ಯಾರ್ಥಿಗಳು ಆನ್ಸರ್ ಅನ್ನ ಬರಿಬೇಕಾಗುತ್ತೆ, ಅಂದ್ರೆ ಉತ್ತರವನ್ನ ಬರಿಬೇಕಾಗತ್ತೆ. ಬೇರೆ ಪೇಪರ್ ಇರೋದಿಲ್ಲ. ಈ ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಕೂಡ ಆಗಿರುತ್ತೆ. ಸರಿನಾ? ಹಾಗಿದ್ರೆ ಈ ರೀತಿ ಕ್ವಶನ್ಸ್ ಇರುತ್ತೆ. ನಂತರ 1 ಮಾರ್ಕ್ ಕ್ವಶನ್ ಇರುತ್ತೆ, 2 ಮಾರ್ಕ್ ಕ್ವಶನ್ಸ್ ಇರುತ್ತೆ, ಹಾಗೆ 3 ಮಾರ್ಕ್ 4 ಮಾರ್ಕ್, ಹಾಗೆ ಒಂದು 5 ಮಾರ್ಕ್ ಕ್ವಶನ್ ಕೂಡ ಇರುತ್ತೆ. 5 ಮಾರ್ಕ್ ಕ್ವಶನ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಈ SSLC ಎಕ್ಸಾಮ್ ಬರೀತಾರಲ್ವಾ, SSLC ಎಕ್ಸಾಮ್ ನಲ್ಲೂ ಕೂಡ ಒಂದು 5 ಮಾರ್ಕ್ ಕ್ವಶನ್ ಇರುತ್ತೆ ಎಲ್ಲ ವಿಷಯಗಳಲ್ಲಿ. ಸೊ ಅದರ ಪ್ರಿಪರೇಷನ್ ಚೆನ್ನಾಗಿ ಆಗ್ಲಿ ಅಂತ 5 ಮಾರ್ಕ್ ಕ್ವಶನ್ ಅನ್ನ ವಿದ್ಯಾರ್ಥಿಗಳಿಗೋಸ್ಕರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ 5 ಮಾರ್ಕ್ ಕ್ವಶನ್ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಏನು ಓದಿರ್ತೀರಾ, ಅಂದ್ರೆ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ಅದಕ್ಕೋಸ್ಕರ ಏನು ಓದಿರ್ತೀರಾ ಅದೇ ರೀತಿ ನೀವು 5 ಮಾರ್ಕ್ ಕೂಡ ಪ್ರಿಪೇರ್ ಆಗಬೇಕಾಗತ್ತೆ. ಈಗ ನೀವು SSLC ಪಾಸ್ ಆಗಿ ಈಗ 9th ಇದ್ದಾರೆ ಅಂದ್ರೆ SSLC ಪಾಸ್ ಆಗ್ತೀರಾ, ನಂತರ PUC ಹೋಗ್ತಿರಲ್ವಾ, ಆವಾಗ ಲಾಂಗ್ ಆನ್ಸರ್ ಬರೆಯುವಂತಹ ಕ್ವಶನ್ಸ್ ಜಾಸ್ತಿ ಆಗುತ್ತೆ. ಅದರ ಪ್ರಿಪರೇಷನ್ ಈಗಿನಿಂದನೇ ಆಗಲಿ ಅಂತ ನಿಮಗೆ 5 ಮಾರ್ಕ್ ಕ್ವಶನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸರಿನಾ? ಹಾಗಿದ್ರೆ ಈಗ 5 ಮಾರ್ಕ್ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಬರೆಯೋದನ್ನ ಪ್ರಿಪೇರ್ ಆಗಬೇಕು ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಅದರೊಳಗಡೆ ನಕಾಶೆ ಅಥವಾ ಮ್ಯಾಪ್ ಅನ್ನ ಕೊಟ್ಟಿರ್ತಾರೆ. ನೀವು ಭಾರತ ನಕಾಶೆಯನ್ನ ಬಿಡಿಸ್ಬೇಕಾಗತ್ತೆ. ಅದರೊಳಗಡೆ ಕೊಟ್ಟಿರ್ತಾರೆ ಯಾವ ಯಾವ ಸ್ಥಳಗಳನ್ನ ನೀವು ಗುರುತಿಸಬೇಕು ಅಂತ. ಆ ಸ್ಥಳಗಳನ್ನ ನೀವು ಕರೆಕ್ಟ್ ಆಗಿ ಗುರುತಿಸಬೇಕು. ನಕಾಶೆ ಬಿಡಿಸೋದಕ್ಕೆ 1 ಮಾರ್ಕ್ ಇರುತ್ತೆ. ನಂತರ 4 ಸ್ಥಳಗಳಾದ್ರೂ ಕೊಟ್ಟಿರ್ತಾರೆ. ಸೊ ಪ್ರತಿ ಸ್ಥಳವನ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡಿದ್ರೆ ಮತ್ತೆ 4 ಮಾರ್ಕ್ ಸಿಗುತ್ತೆ, 5 ಮಾರ್ಕ್ ಸಿಕ್ತು. ಇದರಲ್ಲಿ ಸೋಷಿಯಲ್ ಸೈನ್ಸ್ ಅಲ್ಲಿ. ಹಾಗಿದ್ರೆ ಸೈನ್ಸ್ ಅಲ್ಲಿ ಏನಿರುತ್ತೆ, ಸೈನ್ಸ್ ಅಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಸೈನ್ಸ್ ಅಲ್ಲಿ ಡಯಾಗ್ರಾಮ್ಸ್ ಬರುತ್ತೆ, ಚಿತ್ರಗಳು ಬರುತ್ತೆ. ಆ ಚಿತ್ರಗಳು ಬಿಡಿಸೋದಕ್ಕೆ ಹೇಳ್ತಾರೆ. ನಂತರ ಆ ಚಿತ್ರಗಳಿಗೆ ಸಂಬಂಧಿಸಿದಂತೆ ಅಂದ್ರೆ ಡಯಾಗ್ರಾಮ್ಸ್ಗೆ ಸಂಬಂಧಿಸಿದಂತೆ ನಿಮಗೆ ಕ್ವಶನ್ ಕೂಡ ಕೇಳಿರ್ತಾರೆ. ವಿದ್ಯಾರ್ಥಿಗಳು ಡಯಾಗ್ರಾಮ್ ಅನ್ನ ಡ್ರಾ ಮಾಡಿ ಅದ ನಂತರ ಅದಕ್ಕೆ ಸಂಬಂಧಂತಹ ಕ್ವಶನ್ ಏನು ಕೇಳಿದಾರೆ ಅದಕ್ಕೂ ಕೂಡ ಆನ್ಸರ್ ಅನ್ನ ಬರಿಬೇಕಾಗತ್ತೆ. ಹಾಗಿದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಿರುತ್ತೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಜಾಸ್ತಿ ಸ್ಟೆಪ್ಗಳಲ್ಲಿ ಆನ್ಸರ್ ಬರೆಯುವಂತಹ ಪ್ರಶ್ನೆಗಳು ಇರುತ್ತೆ. ಅಂದ್ರೆ ಏನಾಗುತ್ತೆ, ಈಗ 1 ಮಾರ್ಕ್ ಕ್ವಶನ್ ಇದೆ ಮ್ಯಾಥಮೆಟಿಕ್ಸ್ ಅಲ್ಲಿ, ಅದೇ ಗೊತ್ತಾಗುತ್ತೆ ಒಂದು ಸ್ಟೆಪ್ ಅಲ್ಲಿ ಆನ್ಸರ್ ಬರುತ್ತೆ. ಅದೇ 3 ಮಾರ್ಕ್ಸ್ ಇದ್ರೆ ಒಂದು 4 to 5 ಸ್ಟೆಪ್ ಅಲ್ಲಿ ಆನ್ಸರ್ನ ಬರೀತೀರಾ. ಅದೇ ರೀತಿ 5 ಮಾರ್ಕ್ ಕ್ವಶನ್ ಅಂತ ಹೇಳಿದ್ರೆ ಜಾಸ್ತಿ ಸ್ಟೆಪ್ಗಳಲ್ಲಿ ಆನ್ಸರ್ ಬರೆಯೋ ರೀತಿ ಏನಿರುತ್ತೆ ಕ್ವಶನ್ ಇರುತ್ತೆ. ನೀವು ಚೆನ್ನಾಗಿ ಪ್ರಿಪೇರ್ ಆದ್ರೆ ಮಾರ್ಕ್ಸ್ ಕೂಡ ಆರಾಮಾಗಿ ಬರುತ್ತೆ. ಸೊ ಪ್ರಿಪರೇಷನ್ ಚೆನ್ನಾಗಿ ಮಾಡಬೇಕು. ಓಕೆನಾ? ಅದರ ನಂತರ ಮತ್ತೆ ಯಾವ ಸಬ್ಜೆಕ್ಟ್ ಇದೆ, ಈಗ ಲ್ಯಾಂಗ್ವೇಜಸ್ ಇದೆ. ಕನ್ನಡ, ಹಿಂದಿ, ಇಂಗ್ಲಿಷ್, ಸಂಸ್ಕೃತ ಈ ರೀತಿ ಹಲವಾರು ಲ್ಯಾಂಗ್ವೇಜ್ಗಳು ಇದಾವೆ. ನೀವು ಯಾವ ಲ್ಯಾಂಗ್ವೇಜ್ ಅನ್ನು ಸ್ಟಡಿ ಮಾಡ್ತಿದ್ರೋ ಅದರಲ್ಲಿ 5 ಮಾರ್ಕ್ಸ್ಗೆ ಯಾವ ಕ್ವಶನ್ ಅನ್ನ ಕೇಳ್ತಾರೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಪತ್ರ ಲೇಖನ ಲೆಟರ್ ರೈಟಿಂಗ್ ಅನ್ನ ಕೇಳ್ತಾರೆ. ಅದ್ರ ಜೊತೆಗೇನೆ ಪ್ರಬಂಧ ಎಸ್ಸೆ ರೈಟಿಂಗ್ ಅದನ್ನು ಕೂಡ ಕೇಳಿರ್ತಾರೆ. ಈಗ ಲೆಟರ್ ರೈಟಿಂಗ್ ಇದೆ, ಅದನ್ನು ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಯಾವ ರೀತಿ ಬರೀಬೇಕು ಅಂತ ಸ್ಟೆಪ್ಸ್ ಅನ್ನ ತಿಳ್ಕೊಂಡ್ರೆ ಅದು ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಹಾಗೆ ಥರ್ಡ್ ಲ್ಯಾಂಗ್ವೇಜ್ ಅಲ್ಲೂ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಸ್ಟೆಪ್ಸ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿಟ್ಕೊಂಡ್ರಿ. ಅದೇ ರೀತಿ ಎಸ್ಸೆ ರೈಟಿಂಗ್ ಅಥವಾ ಪ್ರಬಂಧ ಅದರಲ್ಲೂ ಕೂಡ ಈಗ ನೀವು ಕರೆಕ್ಟ್ ಆಗಿ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಿಮಗದು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಹಾಗೆ ಥರ್ಡ್ ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಆನ್ಸರ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸರಿನಾ? ಈ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ನಂತರ ಈಗ ಎಕ್ಸಾಮ್ಗೆ ಯಾವ ರೀತಿ ಪರ್ಟಿಕ್ಯುಲರ್ ಪ್ರಿಪೇರ್ ಆಗೋದು ತಿಳ್ಕೊಳ್ಳೋದಾದ್ರೆ, ಸೈನ್ಸ್ ಏನಿದೆ ಅದರಲ್ಲಿರುವಂತಹ ಲಾಸ್ ನಿಯಮಗಳು ಅವುಗಳನ್ನು ನೆನಪಿಟ್ಕೊಳ್ಳೋದು, ಅದಂತರ ಚಿತ್ರಗಳನ್ನ ಬಿಡಿಸಿ ಪ್ರಾಕ್ಟೀಸ್ ಮಾಡಿಟ್ಕೊಳ್ಳೋದು, ಈ ಎಲ್ಲ ವಿಷಯಗಳನ್ನ ಮಾಡಿದ್ರೆ, ಹಾಗೆ ಸೈನ್ಸಲ್ಲೂ ಕೂಡ ಫಿಸಿಕ್ಸ್ ಭೌತಶಾಸ್ತ್ರ ಅದರೊಳಗಡೆ ಫಾರ್ಮುಲಾ ಬರುತ್ತೆ, ಅದನ್ನು ಕೂಡ ಬರೆದು ನೆನಪಿನಲ್ಲಿ ಇಟ್ಕೊಂಡ್ರೆ ನಿಮಗೆ ಸೈನ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡೋದಕ್ಕಾಗತ್ತೆ. ಹಾಗೆ ಮ್ಯಾಥಮೆಟಿಕ್ಸ್ ಏನಿದೆ ಅದರಲ್ಲೂ ಕೂಡ ಹಲವಾರು ಸೂತ್ರಗಳು ಬರುತ್ತೆ. ಸೂತ್ರಗಳನ್ನ ಒಂದ್ ಕಡೆ ಬರೆದಿಟ್ಕೊಳ್ಳಿ. ನಂತರ ಆ ಸೂತ್ರಗಳಲ್ಲಿ ನಂಬರ್ಸ್ ಅಂದ್ರೆ ನ್ಯೂಮರಿಕಲ್ ವ್ಯಾಲ್ಯೂಸ್ ಅನ್ನ ಎಂಟರ್ ಮಾಡಿ ಕ್ಯಾಲ್ಕುಲೇಷನ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ಇದರಿಂದ ಮ್ಯಾಥ್ಸ್ ಅಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ಅನ್ನ ಗಳಿಸಬಹುದು. ನಂತರ ಸೋಷಿಯಲ್ ಸೈನ್ಸ್ ಏನಿದೆ ಅದರಲ್ಲಿ ಎಲ್ಲ ವರ್ಷಗಳನ್ನ, ಇಂಪಾರ್ಟೆಂಟ್ ಡೇಟ್ಸ್ ಅನ್ನ, ನಂತರ ರಾಜರು, ಅವರ ಸಾಧನೆಗಳು, ಅವರ ಕೊಡುಗೆಗಳು ಅವುಗಳನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ, ಒಳ್ಳೆ ಸ್ಕೋರ್ ಮಾಡಬಹುದು. ನಂತರ ಎಕ್ಸಾಮ್ ಬಗ್ಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಮಾಡೆಲ್ ಕ್ವೆಶ್ಚನ್ ಪೇಪರ್ ಹಾಗೆ ಟೈಮ್ ಟೇಬಲ್ ಅನ್ನ ಡೌನ್ ಮಾಡುವಂತಹ ಲಿಂಕ್ ಅನ್ನ ನಾವು ನಮ್ಮ ವಾಟ್ಸಪ್ ಚಾನಲ್ ಶೇರ್ ಮಾಡಿದೀವಿ. ಸೊ ಅದನ್ನ ಜಾಯ್ನ್ ಆಗಿ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ ಟಾಪ್ ಕಮೆಂಟ್ ಬಾಕ್ಸ್ ಇರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನಂತರ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ 100% ಚೆನ್ನಾಗಿ ಆಗುತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್.
ವಂದೇ ಮಾತರಂ.